ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಾಬ್ ಹುಡುಕೋ ಯುವಕ ಯುವತಿಯರೇ ಎಚ್ಚರ ಎಚ್ಚರ. ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಂತ ನಂಬಿದ್ರೆ ಏನಾಗುತ್ತೆ ಗೊತ್ತಾ? ಸಾಕಷ್ಟು ಜನ ಪಾಪ ನಿರುದ್ಯೋಗಿಗಳಿರ್ತಾರೆ. ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ನಿಮಗೆ ಸಂಬಳ ಕೊಡ್ತೀವಿ ಅಂತ ನಂಬಿಸ್ಬಿಟ್ರೆ ಇನ್ನೇನಾಗುತ್ತೆ? ನಂಬಿಬಿಡ್ತಾರೆ ಅವರೆಲ್ಲ. ಕೋಲಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ ಮಹಾ ದೋಖಾ ಮಾಡಿದ್ದಾರೆ. 1 ಲಕ್ಷ ಹಣ ಕಟ್ಟಿದ್ರೆ ತಿಂಗಳಿಗೆ 22,000 ಸಂಬಳ ಕೊಡುವ ಆಮಿಷವನ್ನ ಒಡ್ಡಿರೋದು. ಕೆಲಸದ ಜೊತೆ ಕಟ್ಟಿರೋ ಹಣಕ್ಕಿಂತ ಡಬಲ್ ಮಾಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ನಿಂದ ವಂಚನೆ ಆರೋಪ. 10,000ದಿಂದ 15 ಲಕ್ಷದವರೆಗೂ ಹೂಡಿಕೆ ಮಾಡಿದ್ದಾರೆ ಜನ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹೂಡಿಕೆ ಮಾಡಿಸಿದ್ದಾರೆ ವಂಚಕರು. ಹಣದಾಸೆಯಿಂದ ಲಕ್ಷ ಹಣ ಹೂಡಿಕೆ ಮಾಡಿದ್ದವರಿಗೆ ಶಾಕ್ ಆಗಿದೆ. 1ರಿಂದ 3 ತಿಂಗಳವರೆಗೂ ಸಂಬಳ ನೀಡದೆ ಬಾಕಿ ಉಳಿಸಿಕೊಂಡಿದ್ದಾರೆ ಕಂಪನಿಯವರು. ರೀಲ್ಸ್ ನೋಡಿ ಹಣ ಹೂಡಿಕೆ ಮಾಡಿದ್ದ ಮಹಿಳೆಯರು ಕಂಗಾಲಾಗಿದ್ದಾರೆ. ಬೆಂಗಳೂರಿನ ಆರತಿ ಎಂಬುವವರು ನಡೆಸ್ತಾ ಇರುವ ಕಾಳಿಕಾಂಬಾ ಎಂಟರ್ಪ್ರೈಸಸ್ ನ್ಯಾಯ ಕೊಡಿಸಿ ಅಂತ ಕೋಲಾರದ ಗಲ್ಪೇಟೆ ಠಾಣೆ ಮೆಟ್ಟಿಲೇರಿದ್ದಾರೆ ಈಗ ಗ್ರಾಹಕರು. ಅದಕ್ಕೆ ಹೇಳೋದು, ಎಲ್ಲಾದ್ರೂ ಜಾಬ್ ಹೋಗ್ಬೇಕಾದಂತ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಹಣ ಹೂಡಿಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಬೇಕು. ಅದರಲ್ಲೂ ನಿಮ್ಮ ಹಣ ಒಂದು ರೂಪಾಯಿ ನೀವು ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ಅದು ನಿಮ್ಮ ಬೆವರಿನ ಹಣ ಆಗಿರುತ್ತೆ. ಯೋಚನೆ ಮಾಡಬೇಕು. ಯಾರೋ ಭರವಸೆ ಕೊಡ್ತಾರೆ, ಡಬಲ್ ಮಾಡಿಕೊಡ್ತೀವಿ ಅಂತ ಆಸೆ ಹುಟ್ಟಿಸ್ತಾರೆ ಅಂತ ಅಂದ್ರೆ ಅದು ಸತ್ಯನಾ ಸುಳ್ಳ, ಎಷ್ಟರ ಮಟ್ಟಿಗೆ ಅದು ಪ್ರಾಮಾಣಿಕವಾಗಿದೆ ಆ ಕಂಪನಿ, ಎಲ್ಲದರ ಬಗ್ಗೆಯೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆಗಳು ಪದೇ ನಡೀತಾನೆ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಹಣ ಹೂಡಿಕೆ ಮಾಡಿದ್ದಾರೆ. 1 ಲಕ್ಷ ಹಣ ಕಟ್ಟಿದ್ರೆ ತಿಂಗಳಿಗೆ 22,000 ರೂಪಾಯಿ ಸಂಬಳ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಮಿಷ ಒಡ್ಡುಬಿಟ್ಟಿದ್ದಾರೆ. ಕೆಲಸದ ಜೊತೆ ಕಟ್ಟಿರೋ ಹಣಕ್ಕಿಂತ ಡಬಲ್ ಮಾಡುವ ಭರವಸೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆ ಎಲ್ಲ ಜನ ಮೋಸ ಹೋಗಿದ್ದಾರೆ. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ನಿಂದ ವಂಚನೆ ಆಗಿದೆ. 10,000ದಿಂದ 15 ಲಕ್ಷದವರೆಗೆ ಹೂಡಿಕೆ ಮಾಡಿದ್ದಾರೆ ಜನ. ನಾನು ವರ್ಕ್ ಫ್ರಮ್ ಹೋಮ್ ಅಂತಂದ್ಬಿಟ್ಟು ಕಾಳಿಕಾ ಎಂಟರ್ಪ್ರೈಸಸ್ ಹತ್ರ ನಮ್ಮ ಪಾಲ್ಸಂದಲ್ಲಿ ಹೋಟೆಲ್ ಇದೆ ಅಂತ ವಿಷಯ ಗೊತ್ತಾಯ್ತು. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ನಾವು ಬಂದ್ರಿ. ಇನ್ಸ್ಟಾಗ್ರಾಮಲ್ಲಿ ನಾವು ಹೇಳಿದ್ರು. ಮತ್ತೆ ಪಾಲ್ಸಂದಲ್ಲಿ ಹೋಟೆಲ್ಲಿ 4ನೇ ಕ್ರಾಸಲ್ಲಿ ಆಫೀಸ್ ಬಂದಾಗ ರಮ್ಯಾ ಮೇಡಮ್ನವ್ರನ್ನ ಭೇಟಿ ಮಾಡಿದ್ವಿ ನಾವು. ರಮ್ಯಾ ಮೇಡಮ್ನವ್ರನ್ನ ಭೇಟಿ ಮಾಡಿದಾಗ ರಮ್ಯಾ ಮೇಡಮ್ನವ್ರು ಹೇಳಿದ್ರು, ಏನ್ ಮೇಡಮ್ ಇದ್ರ ವಿಷಯ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಗೆ ಉದ್ಗಡ್ಡಿ ಕೊಡ್ತೀವಿ, ಕರ್ಪೂರ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಮೇಡಮ್, ಎಷ್ಟು ಇನ್ವೆಸ್ಟ್ ನೀವು ಎಷ್ಟು ಬೇಕಾ ಮಾಡ್ಬೋದು, 10,000ರಿಂದನೂ 50,000, ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಸರಿ, ನಮ್ಮ ಕೆಪಾಸಿಟಿ ಎಷ್ಟೈತೆ ಅಷ್ಟು ಮಾಡ್ಕೋಬೋದು ಅಂದ್ರು. ಫಸ್ಟ್ ನಾನು 20,000 ಮಾಡಿದೆ. ಆಮೇಲೆ 11ನೇ ತಿಂಗಳಲ್ಲಿ ಮತ್ತೆ 12ನೇ ತಿಂಗಳಲ್ಲಿ ಹಂಗೆ 1 ಲಕ್ಷ ಮಾಡಿದೆ. ಇನ್ನೊಂದು 2ನೇ ತಿಂಗಳಲ್ಲಿ ಒಂದು 2 ಲಕ್ಷ ಮಾಡಿದೆ. ಹಿಂಗೆ 3,20,000 ನಾನು ಮಾಡಿಕೊಂಡು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. 4-5 ತಿಂಗಳಿಂದ ಕರೆಕ್ಟಾಗಿ ಬಂತು. 3 ತಿಂಗಳಿಂದಾನೇ ಸ್ವಲ್ಪ ಡಿಲೇ ಆಯಿತು. ಅದು ಕೇಳಿದ್ದಕ್ಕೆ ಅವರು ಡಿಲೇ ಆಗ್ತಾ ಇದೆಮ್ಮ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ತಿಂಗಳಾಯ್ತು, ನನ್ಗೆ ಅಮೌಂಟ್ ಬಂದಿಲ್ಲ. ನಾವು ಸಾಲ ಮಾಡಿ ಅಮೌಂಟು ಕಷ್ಟ ಬಿದ್ದು ಮನೆ ಮೇಲೆ ಸಾಲ ಮಾಡಿ ತಗೊಂಡ್ಬಂದು ಇನ್ವೆಸ್ಟ್ ಮಾಡಿದ್ವಿ ನಾವು. ನಾವು ಇನ್ವೆಸ್ಟ್ ಮಾಡಿದ್ವಿ ಮೇಡಮ್, ತುಂಬ ಕಷ್ಟ ಇದೆ. ನಮ್ಮ ಯಜಮಾನ್ ಕಿಡ್ನಿ ಪೇಷೆಂಟು, ನನಗೆ ಹೆಲ್ತ್ ಇಶ್ಯೂ ಇದೆ, ನನಗೂ ಆರೋಗ್ಯ ಸರಿ ಇಲ್ಲ, ಅದಕ್ಕಾಗಿ ನನಗೆ ಸ್ವಲ್ಪ ಏನೋ ನೋಡಿ ಅಮೌಂಟ್ ಕೊಡಿಸಿ ಅಂತಂದ್ವಿ. ಇಲ್ಲಮ್ಮ, ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಾವು ಚಿಕ್ಕಜಾಲದಲ್ಲಿ ಹೆಡ್ ಆಫೀಸ್ ಇರೋದು, ಚಿಕ್ಕಜಾಲಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡ್ ಬರ್ತೀವಿ ಅಂದ್ರು. ಅಲ್ಲಿ 2-3 ದಿವಸದಿಂದ ಹೋಗಿ ಬಂದ್ರೆ ನಾವು ವೇಟ್ ಮಾಡ್ತಾನೆ ಇದ್ವಿ. ಅವರು ಚಿಕ್ಕಜಾಲದಲ್ಲಿ ಇವಾಗ ಅವ್ರ ಫೋನ್ ನಂಬರ್ ತೆಗಿದ್ರಲ್ಲಂತೆ, ಕಿರಣ್ ಅಂತೆ ಅವರು ಫೋನ್ ನಂಬರ್. 1 ವೀಕ್ ಅಲ್ಲಿ ಸ್ಯಾಲರೀಸ್ ಕ್ಲಿಯರ್ ಮಾಡ್ತಾರಂತೆ. ಯಾರು ರೀಫಂಡ್ ಅಮೌಂಟ್ ಬೇಕೋ ಅವ್ರಿಗೆ 30 ಡೇಸ್ ಟೈಮ್ ಕೇಳಿದ್ದಾರೆ. ರೀಫಂಡ್ 30 ಡೇಸ್ ಅಲ್ಲಿ ಮಾಡ್ತಾರೆ. ಸ್ಯಾಲ್ರಿ ಫ್ರೈಡೆ ಒಳಗಡೆ ಮಾಡ್ತಾರಂತೆ. ಬಟ್ ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ. ನಾವ್ ಜಸ್ಟ್ ಇಲ್ಲಿ ಸ್ಟಾಫ್ಸ್ ಅಷ್ಟೇ, ನಾವ್ ಯಾರ್ದು ದುಡ್ಡು ತಿಂದಿಲ್ಲ. ನಾವೇನಿದೆಯೋ ನಾವು ಸ್ಯಾಲರೀಸ್ ಕೆಲಸ ಮಾಡ್ತಿದೀವಿ. ಬಟ್ ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಾವು ತಗೊಂಡಿದೀವಿ, ನಾವು ತಿಂದಿದೀವಿ. ನನ್ನ ಪೊಸಿಷನ್ ಏನು, ನಾನು ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ನನಗೂ ದುಡ್ಡುಗೂ ಇದಿಲ್ಲ. ನಾನೇನು ಕ್ಲಿಯರ್ ಮಾಡ್ಕೊಡ್ಬೇಕಂತ ಹೇಳಿದೀನಿ. ನಾನು ಮ್ಯಾನೇಜರ್ ಆಗಿದ್ದೀನಿ, ಕ್ಲಿಯರ್ ಮಾಡ್ಕೊಡ್ತಿದ್ದೀನಿ. ನಾನು ಕಸ್ಟಮರ್ ಪರವಾಗಿನೇ ನಾನು ಮಾತಾಡ್ತಾ ಇದ್ದೀನಿ. ಹೌದು, ಭಯ ಆಗುತ್ತೆ ಸರ್, ನನಗೂ ಭಯ ಆಯ್ತು. ಅದಕ್ಕಂತಾನೆ ನಮ್ ಕಂಪ್ನಿ ಲಾಯರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ದಾರೆ. ಕಂಪ್ನಿ ಲಾಯರ್ ಹತ್ರ ಸರಿ ಇವಾಗ ಜಸ್ಟ್ ಈಗ ಮಾತಾಡಿದ್ರು
ಅದೇನಿದೆಯೋ ಅದು ಫ್ರೈಡೇ ಒಳಗಡೆ ಸ್ಯಾಲ್ರೀಸ್ ಕ್ಲಿಯರ್ ಮಾಡ್ತೀವಿ, ಯಾರು ರಿಫಂಡ್ ಬೇಕೋ ಅವ್ರು 30 ಡೇಸಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಬಟ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ನಾವು ಒಂದು ಹುಡುಗಿರೆಲ್ಲಾನು ನಮ್ಮ ಮೇಲೆ ಇಲ್ದೆ ಸಲ್ದೆ ಇರೋದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಇದುವರೆಗೂ ಸರ್ ಯಾರು ಆಲ್ಮೋಸ್ಟ್ 90% ಅಲ್ಲಿ 100% ಅಲ್ಲಿ 90% ರಿಟರ್ನ್ಸ್ ಆಗಿದೆ. ಈಗ ಅಟ್ ಪ್ರೆಸೆಂಟ್ 2 months 1 month ಇಂದ ಹಾಕೊಂಡಿರೋರ್ಗೆ ಮಾತ್ರ ಅವ್ರಿಗೆ ಸ್ಯಾಲ್ರಿ ಹೋಗಿಲ್ಲ ಅನ್ಕೊಳ್ಳಿ. ಬಟ್ 1 year ಇಂದ ಇರೋರ್ಗೆಲ್ಲ ರಿಟರ್ನ್ ಆಗಿದೆ ಸರ್ ಅಮೌಂಟ್. ಅವ್ರೇನ್ ಬಂಡವಾಳ ಆಗಿದೆಯೋ ಅದು ಪ್ರಾಫಿಟ್ ಬಂದಿದೆ ಅವ್ರಿಗೆ, ಮತ್ತೆ ರಿನಿವಲ್ಸು ಆಗಿದೆ. ಇಷ್ಟು ದಿನ ಸಪೋರ್ಟ್ ಮಾಡಿರೋರ್ ಕಸ್ಟಮರ್ಸು ಈಗ ಏಕಾಏಕಿ ಹಿಂಗ್ ಮಾಡಿದ್ರೆ ನಮ್ಮ ಮೇಲೆ ಗೂಬೆ ಕುಡ್ಸೋರು ಹೆಂಗ್ ಸರ್? ಅವರು ಸಪೋರ್ಟ್ ಮಾಡ್ಬೇಕು, ನಾನು ಕಸ್ಟಮರ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಲ್ವಾ. ಫೈನಲಿ ಅದನ್ನೇ ಸರ್ ಹೇಳಿರೋದೆ 1 week ಒಳಗಡೆ ಕ್ಲಿಯರ್ ಮಾಡ್ತಾರಂತೆ ಸ್ಯಾಲ್ರೀಸು. ಯೂಟ್ಯೂಬಲ್ಲೆಲ್ಲ ಔಟ್ಲೈನ್ ಮಾಡಿಬಿಟ್ಟು ನಿಮಗೆ ನಾವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಊದ್ಕಡ್ಡಿ, ಕರ್ಪೂರ ಮತ್ತು ಹಪ್ಪಳ ಪ್ಯಾಕಿಂಗ್ ಮಾಡಿಕೊಟ್ರೆ ಒಂದು 30,000 ಕಟ್ಟಿದ್ರೆ 12,000 ರೂಪಾಯಿ ಬರ್ತಾಯಿದೆ, ತಿಂಗಳಿಗೆ ಇನ್ಕಮ್ ಬರ್ತೈತೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿಬಿಟ್ಟು ಜನ ಮಾಡೋ ಜಾತ್ರೆ ಮಾಡೋ ಅಂದಂಗೆ ಜನ ಎಲ್ಲ ಬಂದು ಡಿಪಾಸಿಟ್ ಮಾಡಿಬಿಟ್ರು. ನಾನು ಡಿಪಾಸಿಟ್ ಮಾಡಿದೆ. ನನ್ನ ಹೆಸರು ರಾಜಗೋಪಾಲ್ ಅಂತ ಬೆಂಬಲ ಕೋಲಾರದಲ್ಲಿ ಮಾಡ್ತಾಯಿದ್ರು. 60 ರೂಪಾಯಿ ನಾನು ಡಿಪಾಸಿಟ್ ಮಾಡಿದ್ದೀನಿ. ಯಾವುದೋ ಒಂದು 5-6 kg ಊದ್ಕಡ್ಡಿ ತಂದು ಕೊಟ್ಟು ಪ್ಯಾಕೆಟಿಂಗ್ ಕವರಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆ ಕವರಿಂಗ್ ಮಾಡ್ಕೊಂಬಂದು ಇಟ್ಕೊಂಬರೋಕ್ಕೂ ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಮನೆ ಹಂಗೆ ಬಿದ್ದಿದೆ. ನಾವು ಒಂದು ವಾರ ದಿವಸ ಮನೆಯಲ್ಲಿ ಪ್ಯಾಕಿಂಗ್ ಕೆಲಸ ಮಾಡಿದ್ವಿ. ಒಂದು ಪ್ಯಾಕೆಟ್ಗೆ 7 ಕಡ್ಡಿ ಹಾಕಂಗೆ.